ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ರಾಹುಲ್ ಗಾಂಧಿ ಅವರ ಮೀಸಲಾತಿ ರದ್ದತಿ ಹೇಳಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ನಗರದ ಮೂಲಕ ಮಹಾತ್ಮ ಗಾಂಧೀಜಿ ವೃತ್ತದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ಮಾಡಲಾಗಿದೆ. ಪಕ್ಷದ ಕಚೇರಿಯಿಂದ ಕಾಲ್ನಡಿಗೆಯಲ್ಲಿ ಆಗಮಿಸಿದಂತಹ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಧಿಕ್ಕಾರದ ಘೋಷಣೆಯನ್ನು ಕೂಗಿದ್ದಾರೆ. ಪ್ರತಿಭಟನೆ ವೇಳೆ ಮಾಜಿ ಶಾಸಕ ಎಂಎಸ್ ಸೋಮಲಿಂಗಪ್ಪ ಅವರು ಮಾತನಾಡಿ, ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ಬಂದರೆ ಮೀಸಲಾತಿಯನ್ನ ರದ್ದತಿ ಮಾಡುವುದಾಗಿ ಮಾತನಾಡಿದ್ದಾರೆ. ಆದ ಕಾರಣ ಹೇಳಿಕೆ ವಿರುದ್ಧ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಆದ ಬಿವೈ ವಿಜೇಂದ್ರ, ಗೋವಿಂದ ಕಾರಜೋಳ, ಆರ್ ಅಶೋಕ್ ಸೇರಿ ರಾಜ್ಯದ ಇನ್ನಿತರ ನಾಯಕರು ರಾಜ್ಯದಾದ್ಯಂತ ಹೋರಾಟ ಮಾಡುವಂತೆ ತಿಳಿಸಿದ್ದಾರೆ. ದೇಶದ ವಿರೋಧ ಪಕ್ಷದ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಯಾಗಿದ್ದು ಇಂತಹ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಅಧಿಕಾರಕ್ಕೆ ಮಾತ್ರ ದಲಿತ ಮತಗಳು ಬೇಕು, ಅವರಿಗೆ ಮೀಸಲಾತಿ ಬೇಡವಾಗಿದೆ. ಕಾಂಗ್ರೆಸ್ ಪಕ್ಷ ದಲಿತರ ಪರ ಮೊಸಳೆ ಕಣ್ಣೀರು ಹಾಕುತ್ತಾ ಜನರ ಭಾವನೆಗಳಿಗೆ ಮಣ್ಣೆರಚಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದೆ. ಮೀಸಲಾತಿ ರದ್ದತಿ ಹೇಳಿಕೆ ವಿಚಾರವಾಗಿ ಕ್ಷಮೆ ಕೇಳುವ ತನಕ ಪ್ರತಿಭಟನೆ ಮುಂದುವರಿಯಲಿದೆ ಎಂದರು. ಪಕ್ಷದ ಕಾರ್ಯಕರ್ತರೇ ಮತ್ತು ಸಾರ್ವಜನಿಕರೇ, ಇವತ್ತು ಈಗಾಗಲೇ ತಮಗೆ ತಿಳಿದಿರುವಂತೆ ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಅವರು ನಮ್ಮ ಸರ್ಕಾರ ಬಂದ್ರೆ ಜನರಲ್ ಆಗಿ ಮಾಡ್ತವೋ ಮೀಸಲಾತಿನ ತೆಗೆದಾಕ್ತವ ಅಂತಂದೇಳಿ ಅಮೆರಿಕದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಅದರ ವಿರುದ್ಧ ರಾಹುಲ್ ಗಾಂಧಿ ಅವರ ವಿರುದ್ಧ ಇವತ್ತು ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೀವಿ. ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು, ಗೋವಿಂದ ಕಾರಜೋಳರವರು, ಅಶೋಕ್ ರವರು ಎಲ್ಲರೂ ಇವತ್ತು ನಮ್ಮ ರಾಜ್ಯದ ನಾಯಕರುಗಳು ಇಡೀ ರಾಜ್ಯದಲ್ಲೇ ಇವತ್ತು ಪ್ರತಿಭಟನೆ ಮಾಡಬೇಕು, ರಾಹುಲ್ ಗಾಂಧಿ ಅವರ ವಿರುದ್ಧ ಹೇಳಿಕೆ ಕೊಡಬೇಕಂತಂದೇಳಿ ಈಗಾಗಲೇ ನಮ್ಮ ರಾಜ್ಯದ ನಾಯಕರು ಇವತ್ತು ದಲಿತ ಮತಗಳು ಬೇಕಾಗಿದೆ ಮತ್ತು ಅದೇ ರೀತಿಯಾಗಿ ಮೀಸಲಾತಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ಯಾರು? ಈ ದೇಶದ ವಿರೋಧ ಪಕ್ಷದ ನಾಯಕ. ಈ ದೇಶದ ವಿರೋಧ ಪಕ್ಷದ ನಾಯಕ ಜವಾಬ್ದಾರಿ ಇರತಕ್ಕಂತ ಮನುಷ್ಯ ಇವತ್ತು ಮೀಸಲಾತಿ ಬೇಡ ಅಂತ ಹೇಳ್ತಿದ್ದಾನೆ. ಇವತ್ತು ಅದೇ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ಸಮಾನತೆ ಇರೋವರೆಗೆ ಮೀಸಲಾತಿ ಇರ್ಬೇಕಂತ ಹೇಳಿದ್ದಾರೆ. ಈಗಾಗಲೇ ಅವತ್ತಿನ ಸಂದರ್ಭದಲ್ಲಿ ಈ ದೇಶದಲ್ಲಿ ಸಮಾನತೆ ಇರೋವರೆಗೆ ಮೀಸಲಾತಿ ಇರಬೇಕಂತಂದೇಳಿ ಹೇಳಿದ್ದಾರೆ. ಮತ್ತೆ 10 ವರ್ಷ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಮತ್ತೆ ಮುಂದಿನ ಹೇಳಿಕೆ ಇವತ್ತು ನರೇಂದ್ರ ಮೋದಿ ಅವರು ಈಗಾಗಲೇ 15 ವರ್ಷ ಪ್ರಧಾನಮಂತ್ರಿ ಆಗೋ ಸಂದರ್ಭ ಬಂದಿದೆ. ಅವರನ್ನು ಮೀಸಲಾತಿ ನಾವು ಮುಂದುವರಿಸ್ತಾ ಇದ್ದೀವಿ ಅಂತಂದೇಳಿ ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹೇಳಿದ್ದಾರೆ. ಬಂಧುಗಳೇ, ಇವತ್ತು ಕಾಂಗ್ರೆಸ್ ಪಕ್ಷ ಮಸೂದೆ ಕೊಂಡೀರಾಗ್ತಾ ಇದೆ. ಸುಳ್ಳಲ್ಲ, ಇವತ್ತು ಜನರಿಗೆ ಮಣ್ಣೆರಚುತ್ತಾ ಇದೆ, ಜನರ ಭಾವನೆಗಳಿಗೆ ಮಣ್ಣೆರಚುತ್ತಾ ಇದೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಇದು ಉಗ್ರ ಹೋರಾಟ ನಡೀತಿದೆ. ಇವತ್ತು ರಾಹುಲ್ ಗಾಂಧಿ ಅವರು ಅವ್ರ ತಲೆಯಲ್ಲಿ ಏನಿದೆ ಅಂತಂದ್ರೆ ಜಾತಿಗೆ ಬೆಂಕಿ ಹಚ್ಚಬೇಕನ್ನೋದು ಅವ್ರ ತಲೆಯಲ್ಲಿ ಇದೆ. ಜಾತಿಗೆ ಬೆಂಕಿ ಹಚ್ಚಬೇಕನ್ನೋದು ತಲೆಯಲ್ಲಿ ಅವರಲ್ಲಿದೆ. ಅದಕ್ಕಾಗಿ ಈ ದೇಶ ಸಂಯಮದಿಂದ ಇರ್ತಕ್ಕಂಥ ದೇಶ, ಕರ್ನಾಟಕ ಸಂಯಮದಿಂದ ಇರ್ತಕ್ಕಂಥ ಕರ್ನಾಟಕ ರಾಜ್ಯ. ಹಾಗಾಗಿ ಈ ರಾಜ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಕಾರ್ಯಕರ್ತರು ಸಂಯಮದಿಂದ ಇದ್ದು ಮಾರಮ್ಮ ತಾಯಿ ದೇವಸ್ಥಾನದವರೆಗೆ ಒಂದು ಅರ್ಧ ಗಂಟೆ ಬೇಕಾಗ್ತದೆ. ಇವತ್ತು ಒಂದು ಕಡೆಗೆ ಧೂಳು ಮತ್ತು ಅರ್ಧ ಗಂಟೆ ಬೇಗ ಬೇಕಾಗ್ತದೆ, 1 ಗಂಟೆ ಬೇಕಾಗ್ತದೆ. ಇವತ್ತೇ ಅದು ಒಂದು ಅರ್ಧ ಗಂಟೆ ಅಲ್ಲ, ಒಂದು ಅರ್ಧ ಗಂಟೆಗ ಸಿರುಗುಪ್ಪಲಿಂದ ತೆಕ್ಕಲಕೋಟ್ಲಿಂದ ಬಳ್ಳಾರಿಗೆ ಒಂದು ಅರ್ಧ ಗಂಟೆ ನಾವು ಹೋಗ್ತೀವಿ. ಇಲ್ಲ ಒಂದು ಅರ್ಧ ಗಂಟೆ ಬೇಕಾಗ್ತದೆ ತೆಕ್ಕಲಕೋಟ್ಲಿಂದ ಸಿರುಗುಪ್ಪಗೆ. ಅದಕ್ಕಾಗಿ ಇವತ್ತು ನಾನು ಈ ಒಂದು ತಾಲೂಕು ಆಡಳಿತಕ್ಕ, ಜಿಲ್ಲಾ ಆಡಳಿತಕ್ಕ ಹೇಳ್ತಾ ಇದ್ದೀನಿ, ಇವತ್ತು ಸರ್ಕಾರ ಇದೆಯೋ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತಿದೆ. ಇವತ್ತು ನೀವು ಎಲ್ಲನ್ನ ನೋಡು,
ಧೂಳು ಎಲ್ಲರ ನೋಡು ಸೈಕಲ್ ತಿರುಗಾಡಕ್ ಆಗ್ತಾ ಇಲ್ಲ, ಆ ಪರಿಸ್ಥಿತಿ ಇದೆ. ಅದಕ್ಕಾಗಿ ಇವತ್ತು ಸರ್ಕಾರಕ್ಕೆ ನಾನು ಧಿಕ್ಕಾರ ಹೇಳುತ್ತಾ ಮತ್ತು ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರಿಗೆ ಧಿಕ್ಕಾರ ಹೇಳುತ್ತಾ ಇವತ್ತು ಮೀಸಲಾತಿ ವಿರೋಧಿ ಯಾರಾದರೂ ಒಬ್ಬರು ಇದ್ರೆ ರಾಹುಲ್ ಗಾಂಧಿ ಅವರಂತಂದು ಹೇಳುತ್ತಾ ಇವತ್ತು ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರ ಮತ್ತು ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ, ತಮ್ಮೆಲ್ಲರಿಗೆ ತುಂಬಾ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಬಡವರ ಹೊಟ್ಟೆಯಲ್ಲಿ ಹುಟ್ಟಿ ಶೋಷಿತರ ವರ್ಗದಲ್ಲಿ ಹುಟ್ಟಿದ್ರೆ ಸಂವಿಧಾನದ ವಿಚಾರಗಳನ್ನು ಗೊತ್ತಾಗ್ತಿತ್ತು. ಆತ ಪ್ರಧಾನಿ ರಾಜೀವ್ ಗಾಂಧಿ ಅವರ ಹೊಟ್ಟೆಯಲ್ಲಿ ಹುಟ್ಟಿದ್ರಿಂದ ಬಡವರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ ಅವ್ರಿಗೆ ಏನು ಮಾತಾಡಬೇಕು ಅನ್ನೋದೇ ಅವ್ರ ತಲೆಯಲ್ಲೇ ಇಲ್ಲ. ಹಾಗಾಗಿ ನಾವು ಹೇಳ್ತಿರೋದಿಷ್ಟೇ, ಅದೇ ಬಿಜೆಪಿಯವರು ಏನಾದರೂ ಸಂವಿಧಾನದ ಬಗ್ಗೆ ಮಾತಾಡಿದ್ರೆ ಅದನ್ನ ಸುಳ್ಳನ್ನ ಸೃಷ್ಟಿ ಮಾಡಿ ಸುಳ್ಳನ್ನ ಸತ್ಯ ಮಾಡುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ಆದ್ರೆ ಇವತ್ತು ಅವರೇ ಸಂವಿಧಾನವನ್ನ ತೆಗೆದಾಕ್ತಿವಂತ ಏನು ಹೇಳಿಕೆ ನೀಡಿದನಲ್ಲ ರಾಹುಲ್ ಗಾಂಧಿ, ಇದು ದಲಿತರ ಮುಂದೆ, ಶೋಷಣೆಗೊಳಗಾಗಿರ್ತಕ್ಕಂಥವ್ರ ಮುಂದೆ, ಹಿಂದುಳಿದವರ ವರ್ಗದ ಮುಂದೆ ಬಂದು ಅವರ ಕುಟುಂಬ ಕ್ಷಮೆಯನ್ನು ಕೇಳುವವರೆಗೆ ಈ ಹೋರಾಟ ಇಡೀ ರಾಜ್ಯಾದ್ಯಂತ ನಡೀತದೆ ಅನ್ನುವ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಬಂಧುಗಳೇ. ಈ ದಿನ ಭಾರತ್ ಮಾತಾ ಕಿ ಜೈ. ಇವತ್ತೇನು ಈ ಒಂದು ಪ್ರತಿಭಟನೆ ಕಾರಣ, ಈ 4 ದಿನಗಳ ಹಿಂದೆ ಮಾನ್ಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಏನು ಒಂದು ಸಂದರ್ಶನದಲ್ಲಿ ST SC ಮತ್ತು OBC ಮೀಸಲಾತಿಯನ್ನು ತೆಗೆದುಹಾಕುವಂತ ಏನು ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಅದು ಒಂದು ನಾಚಿಕೆಯ ಸಂಗತಿ. ಯಾಕಂತಂದ್ರೆ ಸ್ವಾತಂತ್ರ್ಯ ಬಂದಾಗಿನಿಂದ ಸುಮಾರು 60 ವರ್ಷಗಳ ಕಾಲ ಕಾಂಗ್ರೆಸ್ ನಮ್ಮ ದೇಶದಲ್ಲಿ ಆಡಳಿತ ನಡೆಸ್ತಾ ಇದೆ. ಅವರು ಏನು ನಮ್ಮ SC ಮತ್ತು ST ಮತ್ತು OBC ಮತಗಳನ್ನು ತಮ್ಮ ಒಂದು ರಾಜಕೀಯ ಒಂದು ದುರುದ್ದೇಶಕ್ಕಾಗಿ ಇವತ್ತು ಮೀಸಲಾತಿ ನಾವು ಮೀಸಲಾತಿಯ ಪರವಾಗಿದ್ದೀವಿ ಅಂತೇಳಿ ಇವತ್ತು SC ಮತ್ತು ST ಮತಗಳನ್ನ ಕಳೆದ ಚುನಾವಣೆಗಳಲ್ಲಿ ತಾವು ಪಡ್ಕೊಂಡ್ರು. ಇವತ್ತು ಅದೇ ರಾಹುಲ್ ಗಾಂಧಿ ಅವರು ಮೊನ್ನೆ ತಾನೇ ಅಮೆರಿಕದಲ್ಲಿ SC ಮತ್ತು ST ಮತ್ತು OBC ಮೀಸಲಾತಿಯನ್ನು ತೆಗೆದುಹಾಕುವಂತ ಬಹಿರಂಗವಾಗಿ ಹೇಳ್ತಾರಂತಂದ್ರೆ ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿರ್ತಕ್ಕಂಥ SC ST ಮತ್ತು OBC ಸಮುದಾಯದವರಿಗೆ ಅಷ್ಟೇ ಸಂಬಂಧ ಪಡೋದಿಲ್ಲ, ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ SC ST ಸಮುದಾಯದವರಿಗೆ ಕೂಡ ಸಂಬಂಧ ಪಡ್ತದೆ. ತಾಲೂಕಿನ ಗಡಿ ಭಾಗ ಶ್ರೀ ಗಡ್ಗ್ಯಾಳ್ ಮಾರಿಮ್ಮ ದೇವಸ್ಥಾನದಿಂದ ಹಳೆಕೋಟೆ ಮಾರಿಮ್ಮ ದೇವಸ್ಥಾನದವರೆಗೆ ರಾಷ್ಟ್ರೀಯ ಹೆದ್ದಾರಿ ತೀವ್ರ ಹದಗೆಟ್ಟಿದ್ದು ಅರ್ಧ ಗಂಟೆಯ ಪ್ರಯಾಣ 1.5 ಗಂಟೆಗಳ ಕಾಲ ತೆಗೆದುಕೊಳ್ತಾ ಇದೆ. ನಗರದಲ್ಲಿ ಎಲ್ಲೆಂದರಲ್ಲಿ ಧೂಳು ಹೆಚ್ಚಾಗಿದ್ದು ಜಿಲ್ಲಾಡಳಿತ, ತಾಲೂಕಾಡಳಿತ ಮಾತ್ರವಲ್ಲದೆ ಸರ್ಕಾರವೂ ಕೂಡ ಇದೆಯೋ ಇಲ್ವೋ ಎಂಬಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಬಿಜೆಪಿ ಪಕ್ಷದ ತಾಲೂಕಾಧ್ಯಕ್ಷ ಕುಂಟ್ನಾಳ್ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹೊನ್ನರಪ್ಪ ಸಿರುಗುಪ್ಪ, TV24 ನ್ಯೂಸ್. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.